ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಒಂದು ವಿಲೇಜ್. ಈ ವಿಲೇಜಿಂದ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ವಿಲೇಜಿಂದ ಬರುವಂತಹ ರಸ್ತೆ. ಇದು ಬಸ್ ಸ್ಟಾಪಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಸೊ ಅರ್ಧ ಕಿಲೋಮೀಟ್ರ್ ಕೂಡ ಇದೇ ರೀತಿ ಮಡ್ ರಸ್ತೆ, ಬಟ್ ಇದು ಸರ್ಕಾರಿ ರಸ್ತೆ. ಇದು ಮ್ಯಾಪಲ್ಲಿ ಇರುವಂತಹ ರಸ್ತೆ. ಇದು ಎಂಟ್ರೆನ್ಸ್. ಇದು ನೋಡಿ, ಇಲ್ಲಿ 2 ತೆಂಗಿನ ಮರ ಕಾಣ್ತಾ ಇದೆಯಲ್ಲ, ಇದು ಎಂಟ್ರೆನ್ಸ್ ಗೇಟ್ ತೋರಿಸಿದಿರಲ್ಲ, ಅಲ್ಲಿಂದ ಈ 2 ತೆಂಗಿನ ಮರ ಏನು ಎಂಟ್ರೆನ್ಸಲ್ಲಿ ಇದೆಯಲ್ಲ, ಇಲ್ಲಿ ತನಕ 5 ಕುಂಟೆ ಸಪ್ರೇಟ್ RTC ಇದೆ. ಸೊ ಇವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈ 5 ಕುಂಟೆ ಸಪ್ರೇಟ್ ಏನಿದೆಯಲ್ಲ, ಇದು ಕೂಡ ಸಪ್ರೇಟ್ RTC ಇದೆ. ಸೊ ರಸ್ತೆಗೋಸ್ಕರ ಇವರು ಕ್ರಯ ಮಾಡ್ಕೊಂಡಿದ್ದಾರೆ. ಬೇರೆಯವರಿಂದ ಪಕ್ಕದ ಲ್ಯಾಂಡಿಂದ ಲ್ಯಾಂಡ್ ತೊಗೊಂಡು ಇವರು ಕ್ರಯ ಮಾಡ್ಕೊಂಡಿದ್ದಾರೆ. 5 ಕುಂಟೆ ಮಾತ್ರ ಎಂಟ್ರೆನ್ಸು. 5 ಕುಂಟೆನೂ ಸೇರಿ ಟೋಟಲ್ ಇದು 5 ಎಕರೆ 32 ಕುಂಟೆ ಒಂದು ಕೋಕೋನಟ್ ಫಾರ್ಮ್ ಲ್ಯಾಂಡ್. ಇದು ಫಲ ಅಂತೂ ಸೂಪರಾಗಿದೆ, ಅದ್ಭುತವಾಗಿದೆ. ಒಳ್ಳೆ ಫಲ ತುಂಬ ಚೆನ್ನಾಗಿದೆ. ಈ ಕೋಕೋನಟ್ ಫಾರ್ಮಲ್ಲಿ ವಾಸಕ್ಕೆ ಮನೆ ಪ್ಲಸ್ ಗೋಡನ್, ಇದು ಕಾಯಿ ತುಂಬಲಿಕ್ಕೆ ಮಾಡ್ಕೊಂಡಿದ್ದಾರೆ. ಇದು ಸೀಟ್ ಮನೆ. ಇದು ಇವರೇ ತೆಂಗು ಎಷ್ಟಿದೆ? ಇಲ್ಲಿ ಒಂದು ಮರ ಕಡಿಮೆ 300 ಮರ ಇದೆ ನೋಡಿ. ಫಲ ಈ ರೀತಿ ಇದೆ. ತುಂಬ ಚೆನ್ನಾಗಿದೆ ಫಲ ಮಾತ್ರ. ಒಂದು 300 ತೆಂಗಿನ ಮರ ಇದೆ. ಈ ವಿಶೇಷ ಏನಂತಂದರೆ, ಪ್ರತಿ ತೆಂಗಿನ ಮರಗೂ ಕೂಡ ಈ ರೀತಿ ಪಾತೆ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಹೀಗೆ ಮಾಡಿದ್ದಾರೆ. ಸೊ ಇದು ನೀರು ಪ್ರತಿಯೊಂದಕ್ಕೂ ಹರಿಸ್ತಾ ಇದ್ದಾರೆ. ಇಲ್ಲಿ 3 ಬೋರ್ವೆಲ್ ಇದೆ. ಸೊ 3 ಕೂಡ ನೋಡಿ, ಇಲ್ಲೊಂದಿದೆ ನೋಡಿ. ಮೋಟ್ರ್ ಬಿಟ್ಟಿಲ್ಲ. ಸೊ ಎಲ್ಲ ಕಡೆ ಡ್ರಿಪ್ ಮಾಡಿದ್ದಾರೆ. ಇನ್ನು 2 ಅಲ್ಲಿ ಐತೆ. ಒಂದೇ ತಪ್ಪಿ ಅದು ಓಡ್ತಾ ಇದೆಯಾ? ಒಂದು ಓಡ್ತದ, ಒಂದು ಬಿಟ್ಟಿಲ್ಲ, ಮೋಟ್ರನ್ನೇ ಬಿಟ್ಟಿಲ್ಲ. ಯಾಕೆ? ಬ್ಯಾಡಿ ಸಾಕು ಅಂದ್ಬಿಟ್ಟು. ಇದು ಒಂದೇ ಸಾಕು ಅಂತಾನ? ಒಂದೇ ಸಾಕು. ಇದೊಂದು 5 ಎಕರೆ 32 ಕುಂಟೆಗೆ ಆಗುತ್ತಾ? ಡ್ರಿಪ್ಪು ಫಸಲು ಮಾಡಲ್ವಲ್ಲ, ಈಗ ಅದಕ್ಕೆ ಮೋಟ್ರ್ ಬಿಟ್ರೆ ಎಲ್ಲಕ್ಕೂ ಹೋಯ್ತಣ. ನೀರು ಚೆನ್ನಾಗಿದೆಯಾ? ನೀರು ಚೆನ್ನಾಗೈತೆ. ಇದೆಲ್ಲ 90 ಅಡಿಲಿ ಆಯ್ತು ನೀರು ಬಂದಿರೋದು. ಹೌದು, ಇದಾ ಈ ಏರಿಯಾದಲ್ಲೆಲ್ಲ 90 ಅಡಿ ಕೆರೆ, ಮುಕ್ಕಳಿ ಕೆರೆ ಅಂತ ಇದೆ. ಕೆರೆ ಇದೆಯಾ? ಇಲ್ಲಿ ಪಕ್ಕ ಈ ತೋಟ ಬಿಟ್ರೆ ಕೆರೆ, ಕೆರಳಿ ಕೆರೆ. ಎಷ್ಟು ಎಕರೆ ಕೆರೆ ಇದು? ಅದು 4 ಎಕರೆ. ಇದು 24 ಕೆರೆ. ದೊಡ್ಡ ಕೆರೆ ಅಲ್ವಾ ಅದು. ಸೊ ಇದು ನಮ್ಮ ನಂಜನಗೂಡು ಕಪಿಲಾ ನದಿಯಿಂದ ಈ ಭಾಗಕ್ಕೆ ವಾಟರ್ ಲಿಫ್ಟ್ ಆಗುತ್ತೆ. ಆ ಕೆರೆ ಹತ್ರನೇ ಈ ಒಂದು ತೋಟ ಇರೋದ್ರಿಂದ ಇಲ್ಲಿ ಗ್ರೌಂಡ್ ವಾಟರ್ ತುಂಬ ಚೆನ್ನಾಗಿದೆ. ಏನು ಈ ಕಡೆ ನೀರು ಹಾಯಿಸಿಲ್ವಲ್ಲ? ಒಂದು ಕಡೆಯಿಂದ ಏನು ವಾರಕ್ಕೊಂದಿನ ಬಿಡ್ತೀರಾ? ಇಲ್ಲ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ದಿನ ಬಿಡ್ತೀರಾ? ಚೇಂಜ್ ಮಾಡ್ಬೇಕಲ್ಲ ಗೇಟು. ಮಾವಿನ ಮರ ಎಷ್ಟಿದೆ? 80 ಐತೆ. 80 ಮಾವಿನ ಮರ. ಎಲ್ಲ ಹಣ್ಣು ಬಿಡುತ್ತಾ? 1 ಲಕ್ಷ ಕೊಟ್ಟಿದ್ದಲ್ಲ ಮಾವಿನ ಮರನೇ. ಒಂದ್ಸರಿ ಕಾಯಿ ಬಿದ್ದರೆ ಎಷ್ಟು ಬಿಡುತ್ತೆ? ಒಂದ್ಸತಿ ಅಂದ್ರಣ 12 ರಿಂದ 15. ಒಂದ್ಸರಿ 3 ತಿಂಗಳಿಗೆ ಒಂದ್ಸರಿ ಕೇಳ್ಬೇಕು. 3 ತಿಂಗಳು ಒಂದ್ಸರಿ ಕೇಳ್ತೀರಾ? 3 ತಿಂಗಳು ಎಳ್ನೀರು ಕುಯ್ಸಲ್ಲ, ಇದು ಮಾಡಲ್ಲ. ಅಲ್ಲೇ ಗೋಡನ್ ನೋಡಿ. ಈ ತೆಂಗಿನಕಾಯಿ ಕೇಳೋವಂಥವ್ರು ಎಲ್ಲಿ ಸಿಗ್ತಾರೆ ನಿಮಗೆ? ಇಲ್ಲ ನಮ್ಮಲ್ಲೇ ಐತೆ. ಹೌದಾ? ಅವ್ರೇನು ಚಾರ್ಜ್ ಮಾಡ್ತಾರೆ? ಅವ್ರಿಗೆ 30 ರೂಪಾಯಿ ಒಂದು ಮರಕ್ಕೆ. ಒಂದು ಮರಕ್ಕೆ 30 ರೂಪಾಯಿ. ಅಲ್ಲಿ ಎಷ್ಟು ಪ್ರಕಾರ ಕೇಳ್ಬೋದು ಅವರು? ಎಷ್ಟಾರು ಉದುರ್ಸ್ಕೊಂಡು ಹೋಯ್ತಾ ಇರೋದೇ ಅವರು. ರೆಡಿ ಕ್ಯಾಶು. ಒಂದು ಮರಕ್ಕೆ 30 ರೂಪಾಯಿ ಅವ್ರಿಗೆ? 30 ರೂಪಾಯಿ. ಓಕೆ. ಎಡೆಯಕ್ಕೆ ಹಿಡಿದು ಅವರೇ ಗುಡ್ಡೆ ಹಾಕ್ತಾರ? ಅದಕ್ಕೆ ಬೇರೆ ಹಾಳಾಕ್ಬೇಕಾ? ಅದು ಈಗ ನಾವು ಟ್ಯಾಕ್ಟರ್ ಉಡ್ಸ್ಕೊಡೋದು, ಅದಕ್ಕೆ ಕಿಡಿ ಬಿಡೋದು.
ಹಾಕೊಂಡಿರ್ತಾರೆ. ಕಾಯಿ ಹಿಡಿಬೇಕು ಅಂದ್ರೆ ಅವ್ರು ಹೆಸರು ಅವ್ರಿಗೆ ನಾವು ಚಾರ್ಜ್ ಕೊಡ್ತಿರೋದು ಹಿಡಿದು ನಮ್ದು. ಕಿಲೋದಕ್ಕೆ 30 ರೂಪಾಯಿ, ಕಾಯಿ ಹಿಡಿಯೋದಕ್ಕೆ 1 ರೂಪಾಯಿನಾ? 30 ರೂಪಾಯಿ, 1 ರೂಪಾಯಿ. ಒಂದು ಕಾಯಿ 1 ರೂಪಾಯಿ. 1 ರೂಪಾಯಿ. ಸೊ ಒಂದು ಕಾಯಿ ಹಿಡಿದ್ರೆ 1 ರೂಪಾಯಿ. ಒಂದು ಕಾಯಿ, ಒಂದು ಮರದಲ್ಲಿ ಕಾಯಿಗಳನ್ನು ಕಿತ್ತರೆ 30 ರೂಪಾಯಿ ಒಂದು ಮರಕ್ಕೆ. ಸೊ ಇಲ್ಲಿ ಲೇಬರು ಚಾರ್ಜ್ ಮಾಡ್ತಾ ಇರೋದು. ಸೊ ಎಲ್ಲ ಮರಕ್ಕೂ ಡ್ರಿಪ್ ಮಾಡಿದ್ದಾರೆ, ಪೈಪ್ ಲೈನ್ ಮಾಡಿದ್ದಾರೆ. ಯಾಕೆ ಉಳುಮೆ ಮಾಡಿಸಿಲ್ವಲ್ಲ ನೀವು? ಗಾಡಿ ಅಂತಾರೆ ಓನರು. ಏಕೆ ಬೇಡಪ್ಪ ಅಂದ್ರು. ಈಗ ಉಳುಮೆ ಮಾಡಿಸ್ರೇನು? ಭೂಮಿ ಬರ್ನ ಆಯ್ತದ ಅಂತಾರೆ. ಹೌದಾ? ಉಳುಮೆ ಬೇಡ ಅಂತವ್ರು. ಈ ಥರ ಪಾತಲ್ಲಿ ನೀರು ಮಾಡ್ಕೊಂಡು ಪಾತ ಬಿಡ್ಸ್ಬಿಡಪ್ಪ, ಒಳವು ಇರ್ಬೇಕಿಲ್ಲ ಪಾತ ಗೆಡ್ಡಲ್ಲಿ ಅಂತವ್ರು. ಸೊ ಈ ಪ್ರಾಪರ್ಟಿ ವಿಲೇಜ್ ಬಂದು ಒಂದು ಅರ್ಧ ಕಿಲೋಮೀಟ್ರ್ ಇದೆ ಊರು. ಈ ಪ್ರಾಪರ್ಟಿ ಬಂದು ಮೈಸೂರು ರಿಂಗ್ ರೋಡಿಂದ 50 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿ ಮ್ಯಾಪಲ್ಲಿ 45 ಕಿಲೋಮೀಟರ್ಸ್ ತೋರಿಸ್ತಾ ಇದೆ, 45-46 ಅಂತ ತೋರಿಸ್ತಾ ಇದೆ. ಬಟ್ ಅರೌಂಡ್ ನಾನು 50 ಕಿಲೋಮೀಟ್ರ್ ಅಂತ ಹೇಳಿದ್ದೇನೆ. ಬಟ್ NH ಇಂದ ಚಾಮರಾಜನಗರ ಮತ್ತು ನಂಜನಗೂಡಿಗೆ ಹೋಗೋ NH ಇದೆಯಲ್ಲ, ಅಲ್ಲಿಂದ ಈ ಸ್ಪಾಟಿಗೆ 5 ಕಿಲೋಮೀಟ್ರ್ ಆಗುತ್ತೆ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್. ಇದು ವಾತಾವರಣ ತುಂಬ ಚೆನ್ನಾಗಿದೆ, ಕೂಲಾಗಿದೆ. ಆಮೇಲೆ ಇದು ಕ್ರಾಪ್ಸು ಕೂಡ ಚೆನ್ನಾಗಿದೆ. ಅವರು 45 lakhs ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಎಕರೆಗೆ 45 ಲಕ್ಷ ಕೇಳ್ತಾ ಇದ್ದಾರೆ. ಒಟ್ಟು 5 ಎಕರೆ 32 ಕುಂಟೆ. ಅದರಲ್ಲಿ 5 ಎಕರೆ 27 ಕುಂಟೆ ತೋಟ, 5 ಕುಂಟೆ ರೋಡ್ ತೊಗೊಂಡಿದ್ದಾರೆ. ಮಾವಿದೆ ಮತ್ತು ಕಂಪ್ಲೀಟ್ ತೆಂಗಿದೆ, ಫೆನ್ಸ್ ಮಾಡಿದ್ದಾರೆ. 3 ಬೋರ್ವೆಲ್ಲಲ್ಲಿ 1 ಬೋರ್ ರನ್ನಿಂಗಲ್ಲಿದೆ, ಇನ್ನು 2 ಬೋರ್ ಮೋಟ್ರ್ ಹಾಕ್ಕೊಬೇಕು. ಜೊತೆಗೆ ಇಲ್ಲಿ 40/60 ಒಂದು ಫಿಶ್ ಟ್ಯಾಂಕ್ ಇದೆ. ಇಲ್ಲಿ ಎಕ್ಸ್ಟ್ರಾ ಏನು ಬೆಳೆಗಳು ಹಾಕ್ಬೋದು ಅಂತಂದರೆ ಕಂಪ್ಲೀಟ್ ಅಡಿಕೆ ಹಾಕ್ಬೋದು. ಅಡಿಕೆ ಹಾಕ್ಲಿಕ್ಕೂ ಕೂಡ ಸ್ಪೇಸ್ ಇದೆ. ಮತ್ತು ಸೀಬೆ, ಸಪೋಟ, ದಾಳಿಂಬೆ ಇದೆಲ್ಲ ಹಾಕ್ಬೋದು. ಆಮೇಲೆ ಸ್ವಲ್ಪ ಹಲಸಿನ ಮರನೂ ಕೂಡ ಹಾಕ್ಬೋದು ಇಲ್ಲಿ. ಆಮೇಲೆ ಜೊತೆಗೆ ಸುತ್ತ ಈಗ ಟೀಕು, ಸಿಲ್ವರ್ಸ್ ಎಲ್ಲ ಹಾಕಿಲ್ಲ ಇವರು, ನೀವು ಹಾಕ್ಬೋದು, ತೊಗೊಂಡವ್ರು ಇದನ್ನು ಹಾಕ್ಬೋದು. ಆಲ್ರೆಡಿ ನಿಮಗೆ ತೆಂಗು ಮತ್ತು ಮ್ಯಾಂಗೋ ಎರಡರಿಂದನೂ ಕೂಡ ರೆವೆನ್ಯೂ ಬರ್ತಾಯಿದೆ ಇವಾಗ ಈ ಪ್ರೆಸೆಂಟ್ ಓನರ್ಗೆ. ಸೊ ನೀವು ಬೈ ಮಾಡಿದ್ರು ಕೂಡ ನಿಮಗೇನು ಲಾಸ್ ಇಲ್ಲ, ಏಕೆಂದರೆ ರೆವೆನ್ಯೂ ಬರ್ತಾಯಿದೆ. ನೋಡಿ, ಈ ಫಾರ್ಮಲ್ಲಿ ಪ್ರತಿಯೊಂದು ಮರದಲ್ಲೂ ಕೂಡ ಫಲ ಇದೇ ರೀತಿ ಇದೆ. Okay, thanks for watching. ಟೈಮ್ ಕೊಡೋಣ.